ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಎಲ್ಲ ಅಂದ್ಕೊಂಡ ಹಾಗೆ ಆಗ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ಗಳು ದಾಳಿ ಮಾಡುತ್ತವೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿತ್ತು. ಆದರೆ ಖಮನೈಯನ್ನ ಟಾರ್ಗೆಟ್ ಮಾಡಿಕೊಂಡು ಆತನನ್ನ ಮುಗಿಸಿರೋದು ಇಲ್ಲಿ ಕೆಲವರಿಗೆ ಆಶ್ಚರ್ಯವನ್ನ ಮತ್ತೆ ಕೆಲವರಿಗೆ ಆಘಾತವನ್ನ ಉಂಟು ಮಾಡ್ತಾ ಇದೆ. ಖಮೆನೈ ಇರಾನ್ ಅನ್ನ ಬಿಟ್ಟು ರಷ್ಯಾಗೆ ಓಡ್ ಹೋಗಬಹುದು, ಅಲ್ಲಿ ಆಶ್ರಯವನ್ನ ಪಡ್ಕೋಬಹುದು ಅಂತ ಭಾವಿಸಲಾಗ್ತಾ ಇತ್ತು. ಆದ್ರೆ ಆತ ಅಂಥ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲೇ ಇಸ್ರೇಲ್ ಮತ್ತು ಅಮೆರಿಕಗಳು ಖಮನೈಯನ್ನ ಕೊಂದು ಹಾಕಿವೆ. ಇನ್ನು ಇಲ್ಲಿ ಈ ದಾಳಿಗಳ ಮೂಲಕ ತನ್ನನ್ನ ಕೊಲ್ತಾರೆ ಅನ್ನೋ ಅರಿವು ಖಮನೈಗೆ ಇದ್ದಿಲ್ಲದೆ ಇರಬಹುದು. ಆದ್ರೆ ಇಸ್ರೇಲ್, ಇರಾನ್, ಲೆಬನಾನ್ ಹಾಗೂ ಹಮಾಸ್ಗಳ ಇನ್ನಿತರ ನಾಯಕರನ್ನ ಕೊಂದ ಹಾಗೆ ತನ್ನನ್ನ ಕೂಡ ಯಾವುದೋ ಒಂದು ಆಪರೇಷನ್ ಮೂಲಕ ಕೊಂದು ಹಾಕಬಹುದು ಅನ್ನೋ ಸಣ್ಣ ಸುಳಿವು ಖಮೇನಿಗೆ ಇತ್ತು ಅನ್ಸುತ್ತೆ. ಹೀಗಾಗಿ ಆತ ತನ್ನ ನಂತರ ಯಾರು ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನ ಮುನ್ನಡೆಸಬೇಕು, ಯಾರು ಅಮೆರಿಕ ಹಾಗೂ ಸುನ್ನಿ ಪಡೆಗಳ ವಿರುದ್ಧ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಪ್ಲಾನ್ ಅನ್ನ ಸಿದ್ಧಪಡಿಸಿದ್ದ. ಅದಕ್ಕಾಗಿ ಒಂದಷ್ಟು ನಾಯಕರನ್ನ ನೇಮಕ ಮಾಡಿದ್ದ ಅಂತ ಹೇಳಲಾಗುತ್ತೆ. ಇದರ ನಡುವೆ ಕೂಡ ಇರಾನ್ ನಲ್ಲಿ ಉತ್ತರಾಧಿಕಾರಕ್ಕಾಗಿ ಒಂದು ಸಣ್ಣ ಸ್ಪರ್ಧೆ ಕೂಡ ಶುರುವಾದಂತೆ ಕಾಣ್ತಾ ಇದೆ. ಇದೇ ಸಂದರ್ಭದಲ್ಲಿ ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ಅವರ ಫೋಟೋನ ಟ್ವೀಟ್ ಮಾಡಿರೋ ಆತನ ಮಗ ಮೊಸ್ತಫಾ ಖಮೇನಿ ಟಾರ್ಗೆಟ್ ಫಿಕ್ಸ್ಡ್ ಅಂತ ಬರ್ಕೊಂಡಿದ್ದಾರೆ. ಇದರ ಅರ್ಥ ಇರಾನ್ ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ಅವರಿಗೆ ಮುಹೂರ್ತವನ್ನ ಫಿಕ್ಸ್ ಮಾಡ್ತಾ ಇದೆ ಅನ್ನೋ ಥರದ ಸಂದೇಶವನ್ನ ಮೊಸ್ತಫಾ ಕೊಡ್ತಾ ಇದ್ದಾನೆ. ಹಾಗೆ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಕೂಡ ಪ್ರತೀಕಾರಾತ್ಮಕ ದಾಳಿಗಳನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಇಲ್ಲಿ ಇರಾನ್ಗೆ ಅಮೆರಿಕಾದವರೆಗೆ ಹೋಗಿ ಅವರ ಮೇಲೆ ಮಿಸೈಲ್ ದಾಳಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಸ್ರೇಲ್ ಮತ್ತು ಅಮೆರಿಕಾದ ಮಿತ್ರ ರಾಷ್ಟ್ರಗಳಾಗಿ ಗುರುತಿಸಿಕೊಂಡಿರುವ ಅಕ್ಕಪಕ್ಕದ ಸುನ್ನಿ ದೇಶಗಳ ಮೇಲೆ ದಾಳಿಯನ್ನ ತೀವ್ರಗೊಳಿಸಿದ್ದಾರೆ. ಅದರಲ್ಲೂ ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಸಿಕೊಳ್ತಾ ಇದ್ದ ದುಬೈ ಮೇಲೆ ವಿಪರೀತ ಪ್ರಮಾಣದಲ್ಲಿ ದಾಳಿಗಳಾಗ್ತಾ ಇವೆ. ಸೌದಿ ಅರೇಬಿಯಾ, ಜೋರ್ಡಾನ್, ಬಹ್ರೈನ್, ಕತಾರ್ ನಂತಹ ದೇಶಗಳ ಮೇಲೆ ಕೂಡ ಇರಾನ್ ನಿರಂತರ ದಾಳಿಗಳನ್ನು ಮಾಡ್ತಾ ಇದೆ. ಹಾಗಾದ್ರೆ ಈ ದೇಶಗಳ ವಿರುದ್ಧ ಇರಾನ್ಗಿರೋದು ದ್ವೇಷನ ಅಥವಾ ಅನಿವಾರ್ಯವಾಗಿ ದೇಶಗಳ ವಿರುದ್ಧ ಅವರು ದಾಳಿಗಳನ್ನು ಮಾಡ್ತಾ ಇದ್ದಾರಾ? ಇವತ್ತು ಮಧ್ಯಪ್ರಾಚ್ಯ ಅನ್ನೋದು 90ರ ದಶಕದಲ್ಲಿ ಕಂಡ ಯುದ್ಧದ ಕಾರ್ಮೋಡದ ಸ್ಥಿತಿಯನ್ನ ಮತ್ತೆ ಕಾಣ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ಗಳು ಫೆಬ್ರವರಿ ತಿಂಗಳ ಕೊನೆಯ ದಿನ ದಾಳಿಯನ್ನು ಪ್ರಾರಂಭ ಮಾಡಿದ್ವು. ಈ ಸಂದರ್ಭದಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಸೇರಿದ ಹಾಗೆ 40ಕ್ಕೂ ಹೆಚ್ಚು ಮಂದಿ ಪ್ರಮುಖ ನಾಯಕರನ್ನ ಹೊಡೆದು ಕೆಡವಲಾಗಿದೆ. ಈ ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕಗಳು ಎಷ್ಟು ನಿಖರವಾಗಿ ದಾಳಿಗಳನ್ನು ಮಾಡಿವೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅಲ್ಲಿ ಪ್ರತಿಯೊಂದನ್ನು ಲೆಕ್ಕಾಚಾರದ ಪ್ರಕಾರವೇ ಇಸ್ರೇಲ್ ಮಾಡಿದೆ. ಅನಗತ್ಯವಾಗಿ ಒಂದೇ ಒಂದು ದಾಳಿಯನ್ನು ಕೂಡ ಅವರು ಮಾಡಿದಂತೆ ಕಾಣ್ತಾ ಇಲ್ಲ. ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿಕೊಂಡು ನಿಖರವಾಗಿ ದಾಳಿಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇರಾನ್ನ ಪ್ರಮುಖ ಆಯುಧಾಗಾರಗಳ ಮೇಲೆ, ಅಂಡರ್ಗ್ರೌಂಡ್ನಲ್ಲಿನ ಮಿಸೈಲ್ ಡಿಪೋಗಳ ಮೇಲೆ, ಪ್ರಮುಖ ನಾಯಕರ ಮನೆಗಳ ಮೇಲೆ ಇಸ್ರೇಲ್ ದಾಳಿಗಳನ್ನು ಮಾಡಿದೆ. ಅಲ್ಲಿ ಪ್ರತಿ ದಾಳಿಯಲ್ಲೂ ಕೂಡ ಇರಾನ್ ತನ್ನ ದೇಶದ ಪ್ರಮುಖರನ್ನ, ಪ್ರಮುಖ ಸ್ಥಳಗಳನ್ನ, ಪ್ರಮುಖ ಆಯುಧಗಳನ್ನ ಕಳ್ಕೊಳ್ತಾ ಬಂದಿದೆ. ಹಾಗೇನೆ ಸರ್ವೋಚ್ಚ ನಾಯಕ ಖಮೇನಿ ಕೂಡ ಅಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಇಲ್ಲಿ ಇಸ್ರೇಲ್ ಹಾಗೂ ಅಮೆರಿಕಗಳು ಅತ್ಯಂತ ನಿರ್ದಿಷ್ಟವಾಗಿ, ಸ್ಪಷ್ಟವಾಗಿ ದಾಳಿಗಳನ್ನು ಮಾಡ್ತಾ ಇದ್ರೆ ಆತ ಇರಾನ್ ಮಾತ್ರ ತುಂಬಾ ಫ್ರಸ್ಟ್ರೇಟ್ ಆದಂತೆ ಕಾಣ್ತಾ ಇದೆ. ಇಲ್ಲಿ ಇರಾನ್ ಅಮೆರಿಕ ಹಿಂದೆಂದೂ ನೋಡಿರದ ತರದ ದಾಳಿಯನ್ನ ಎದುರಿಸಬೇಕಾಗತ್ತೆ ಅನ್ನೋ ಧಮಕಿಯನ್ನ ಕೊಟ್ಟಿದೆ. ನಾವು ಕೊಡೋ ಹೊಡೆತವನ್ನ ಅಮೆರಿಕ ಮತ್ತು ಇಸ್ರೇಲ್ಗಳು ತಡ್ಕೊಳ್ಳಿ ಅನ್ನೋ ಧಾಟಿಯಲ್ಲಿ ಇರಾನ್ನ ನಾಯಕರು ಮಾತಾಡಿದ್ದಾರೆ. ಇನ್ನು ಇರಾನ್ನ ಸೇನೆ ಖಮೇನಿ ಸಾವಿಗೆ ಮುನ್ನಾನೆ ಮನಸ್ಸೋ ಇಚ್ಛೆ ಬ್ಲೈಂಡ್ ಆಗಿ ದಾಳಿಗಳನ್ನು ಮಾಡ್ತಾ ಬಂತು. ಮಿಸೈಲುಗಳು, ಬ್ಯಾಲಿಸ್ಟಿಕ್ ಮಿಸೈಲುಗಳು, ಡ್ರೋನ್ಗಳು, ಹೀಗೆ ನಾನಾ ಆಯುಧಗಳನ್ನು ಬಳಸಿ ಇರಾನ್ ತನ್ನ ಶತ್ರುಗಳನ್ನ ಕುಟ್ಟಿ ಪುಡಿ ಮಾಡ್ತಾ ಹೋಯ್ತು. ಆದ್ರೆ ಅವರು ಮಾಡಿದ ಬಹುತೇಕ ದಾಳಿಗಳು ನಾಗರಿಕ ವಸತಿಗಳು, ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮಾಡಿದ ದಾಳಿಗಳಾಗಿದ್ವೇ ಹೊರತು ಸೇನೆಯನ್ನ, ಸೇನಾ ನೆಲೆಗಳನ್ನ, ಆಯುಧಾಗಾರಗಳನ್ನ ದಾಳಿ ಮಾಡಿಕೊಂಡಂತೆ ಕಾಣ್ತಾ ಇರಲಿಲ್ಲ. ಇನ್ನು ಈಗಲೂ ಕೂಡ IRGC ಅಮೆರಿಕಾದ ಮಿತ್ರ ದೇಶಗಳ ಮೇಲಿನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಹೇಳಿದೆ. ಹಾಗೆ ಯಾವ್ಯಾವ ದೇಶದಲ್ಲಿ ಅಮೆರಿಕಾದ ಸೇನಾ ಪಡೆಗಳು, ಸೇನಾ ನೆಲೆಗಳು ಇವೆಯೋ ಆ ಎಲ್ಲ ದೇಶಗಳು ನಮ್ಮ ದಾಳಿಗೆ ತುತ್ತಾಗುತ್ತವೆ ಅನ್ನೋ ಮಾತನ್ನ IRGC ಹೇಳಿದೆ. ಮತ್ತು ಮಿಸೈಲ್ ಹಾಗೂ ಡ್ರೋನ್ಗಳು ಆ ದೇಶಗಳ ಮೇಲೆ ಬೀಳ್ತಲೇ ಇವೆ. ಗೆಳೆಯರೆ, ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಅರಬ್ ದೇಶಗಳಲ್ಲೂ ಅಮೆರಿಕ ತನ್ನ ಬೇಸ್ಗಳನ್ನು ಹೊಂದಿದೆ. ಈ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಆ ನಂತರ ಇರಾನ್ ಯಾವೆಲ್ಲ ದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನೋದನ್ನು ಹೇಳ್ತೀನಿ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ 20 ಪ್ರಮುಖ ಏರ್ ಬೇಸುಗಳು, ನೌಕಾ ಬೇಸುಗಳನ್ನು ಹೊಂದಿದೆ. ಆ ಎಲ್ಲ ಬೇಸುಗಳು ಕೂಡ ಇರಾನ್ನ 2000 ಕಿಲೋಮೀಟರ್ ರೇಂಜ್ನ ಕ್ರೂಸ್ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ವ್ಯಾಪ್ತಿಯಲ್ಲೇ ಇವೆ. ಹಾಗೆ ಕೆಲ ದೇಶಗಳು ಇರಾನ್ನ ಕಾಮಿಕಾಜಿ ಡ್ರೋನ್ ಅಟ್ಯಾಕ್ಗೆ ಕೂಡ ಸುಲಭವಾಗಿ ಸಿಕ್ಕಿಬಿಡುತ್ತವೆ. ಬಹ್ರೈನ್, ಕುವೈತ್, ಕತಾರ್ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಇರಾನಿನ ದಾಳಿಯ ರೇಂಜ್ ಅಲ್ಲೇ ಇವೆ. ಇಲ್ಲಿ ಈ ದೇಶಗಳಲ್ಲಿರೋ ಅಮೆರಿಕದ ನೆಲೆಗಳನ್ನು ನಾವು ಗಮನಿಸೋದಾದ್ರೆ
ಕತಾರ್ನ ರಾಜಧಾನಿ ದೋಹಾದಿಂದ ಸುಮಾರು 30 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಅಲ್ ಉದೈದ್ ಬೇಸ್ ಇದೆ. ಅಲ್ಲಿ ಅಮೆರಿಕಾದ 10,000 ಮಂದಿ ಯೋಧರಿರ್ತಾರೆ. ಇದು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ಅತ್ಯಂತ ದೊಡ್ಡ ಬೇಸ್ ಅಂತ ಕರೆಸ್ಕೊಳ್ಳುತ್ತೆ. ಈ ಹಿಂದೆ ಅಮೆರಿಕ ಇರಾನ್ ಮೇಲೆ ಬಾಂಬರ್ಗಳ ಮೂಲಕ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ಇರಾನ್ ಈ ಅಲ್ ಉದೈದ್ ಮೇಲೆ ಒಂದಿಷ್ಟು ಮಿಸೈಲ್ಗಳ ದಾಳಿಯನ್ನು ಮಾಡ್ತು. ಆದರೆ ಆ ಮಿಸೈಲ್ಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಮೂಲಕ ಹೊಡೆದು ಕೆಡವಲಾಯಿತು. ಇನ್ನು ಪಕ್ಕದ ಇರಾಕ್ ಅಲ್ಲಿ ಅಲ್ ಅಸಾದ್ ಏರ್ಬೇಸ್ ಹಾಗೂ ಇರ್ಬಿಲ್ ಏರ್ಬೇಸ್ಗಳಿವೆ. ಸುಮಾರು 2,500 ಮಂದಿ ಸೈನಿಕರಲ್ಲಿದ್ದಾರೆ. ಈ ನೆಲೆಗಳನ್ನು ಅಮೆರಿಕ ಇರಾಕ್ ಯುದ್ಧದ ನಂತರ ಮಾಡಿಕೊಂಡಿದೆ. ಇದರ ಜೊತೆ ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಅಲ್ಲಿ ಅಮೆರಿಕಾದ ಪ್ಯಾಟ್ರಿಯಾಟ್ ಮಿಸೈಲುಗಳ ಬ್ಯಾಟರಿ ಇದೆ. ಹಾಗೆ ಅಲ್ಲಿ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಅಮೆರಿಕ ಅಳವಡಿಸಿದೆ. ಇಲ್ಲಿ ಕೂಡ ಅಮೆರಿಕದ ಸಾಕಷ್ಟು ಸೈನಿಕರಿರ್ತಾರೆ. ಸೌದಿ ಅರೇಬಿಯಾದ ರಕ್ಷಣೆಯ ಜವಾಬ್ದಾರಿ ಕೂಡ ಅಮೆರಿಕದ ಮೇಲೆ ಇರೋ ಕಾರಣದಿಂದ ಈ ಬೇಸ್ ಅಮೆರಿಕದ ಅತ್ಯಂತ ಪ್ರಮುಖ ಬೇಸ್ ಅನ್ನಿಸ್ಕೊಳ್ತಾ ಇದೆ. ಇನ್ನು ಕುವೈತ್ ಅಲ್ಲಿ ಕೂಡ ಅಮೆರಿಕ ತನ್ನ ಲಾಜಿಸ್ಟಿಕ್ ಹಬ್ ಅನ್ನ ಇಟ್ಕೊಂಡಿದೆ. ಅಲ್ ಸಲೇಮ್ ಏರ್ ಬೇಸ್ ಅತ್ಯಂತ ಪ್ರಮುಖ ಏರ್ ಬೇಸ್ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಬಹ್ರೈನ್ ನಲ್ಲಿ US ಏರ್ ಫೋರ್ಸ್ ನ ಸೆಂಟ್ರಲ್ ಕಮಾಂಡ್ ಮತ್ತು 5th ಫ್ಲೀಟ್ ನ ನೌಕಾನೆಲೆ ಇದೆ. ಹಾಗೇನೆ ಜೋರ್ಡಾನ್ನ ರಾಜಧಾನಿ ಅಮನ್ನಿಂದ 70 ಕಿಲೋಮೀಟರ್ ದೂರದಲ್ಲಿ ಮುವಾಫಾಕ್ ಸಾಲ್ಟಿ ಏರ್ ಬೇಸ್ ಇದೆ. ಅಲ್ಲಿ ಕೂಡ ಅಮೆರಿಕದ ಯುದ್ಧ ವಿಮಾನಗಳಿವೆ. ಇನ್ನು ಟರ್ಕಿಯ ಅದಾನಾ ಪ್ರಾವಿನ್ಸ್ ನಲ್ಲಿ ಇನ್ಸಿರ್ಲಿಕ್ ಏರ್ ಬೇಸ್ ಅನ್ನು ಕೂಡ ಅಮೆರಿಕ ಬಳಸುತ್ತೆ. ಈ ಏರ್ ಬೇಸ್ ಅನ್ನ ಐಸಿಸ್ ವಿರುದ್ಧದ ದಾಳಿಗಳಿಗೆ ಅಮೆರಿಕ ಬಳಸಿಕೊಂಡಿತ್ತು. ಇದರ ಜೊತೆ ಅರಬ್ಬಿ ಸಮುದ್ರದಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಕೂಡ ನ್ಯಾಟೋ ಹಾಗೂ ಅಮೆರಿಕದ ಬೇಸ್ಗಳಿವೆ. ಡಿಯಾಗೋ ಗಾರ್ಸಿಯಾದಲ್ಲಿ ಅಮೆರಿಕದ ನೆಲೆ ಇದೆ. ಅಲ್ಲಿ B-2 ಬಾಂಬರ್ಗಳನ್ನು ಕೂಡ ಅಮೆರಿಕ ನಿಲ್ಲಿಸಿದೆ. ಹೀಗೆ ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ಮತ್ತು ಅದರ ಸುತ್ತಮುತ್ತ ಬಹುದೊಡ್ಡ ಬೇಸ್ಗಳನ್ನು ಹೊಂದಿದೆ. ಹಾಗೆ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಕೂಡ ಅಮೆರಿಕ ಬಳಸ್ಕೊಳ್ತಾ ಇದೆ ಮತ್ತು ಸಹಸ್ರಾರು ಮಂದಿ ಅಮೆರಿಕದ ಸೈನಿಕರು ಈ ಎಲ್ಲ ಭಾಗಗಳಲ್ಲೂ ನೆಲೆಗೊಂಡಿದ್ದಾರೆ. ಈಗ ಅರಬ್ ದೇಶಗಳಲ್ಲಿನ ಅಮೆರಿಕದ ನೆಲೆಗಳೇನಿವೆ ಅವು ಇರಾನ್ನ ಕಣ್ಣಿಗೆ ಈಸಿ ಟಾರ್ಗೆಟ್ಗಳ ಥರ ಕಾಣ್ತಾ ಇವೆ. ಸೊ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇರಾನ್, ಇದರ ಪಕ್ಕದಲ್ಲಿ ಇರಾಕ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕುವೈತ್, ಇದು ಬಹ್ರೈನ್, ಇದು ಕತಾರ್ ಮತ್ತು ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್. ಇಲ್ಲಿ ಇರಾಕ್ ಅನ್ನೋದು ಇರಾನ್ನ ಜೊತೆ ಭೂಗಡಿಯನ್ನ ಹಂಚಿಕೊಂಡ್ರೆ ಉಳಿದ ಅರಬ್ ದೇಶಗಳು ಇರಾನ್ನ ಜೊತೆ ಜಲಗಡಿಯನ್ನ ಹಂಚಿಕೊಳ್ತಾ ಇವೆ. ಸೊ ಈ ದೇಶಗಳ ಮೇಲೆ ಇರಾನ್ ಸುಲಭವಾಗಿ ದಾಳಿಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಇರಾನ್ಗೆ ತಾನು ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇರೋದು ಅಂತ ಹೇಳಿಕೊಳ್ಳೋದಕ್ಕೆ ಕೂಡ ಒಂದು ಅವಕಾಶ ಇದೆ. ಸೊ ಅದನ್ನು ಬಂಡವಾಳ ಮಾಡಿಕೊಂಡು ಇರಾನ್ ಈ ದಾಳಿಗಳನ್ನು ಸಂಘಟಿಸ್ತಾ ಇದೆ. ಆದರೆ ದಾಳಿಗಳು ನಡೀತಾ ಇರೋದು ಆ ದೇಶಗಳಲ್ಲಿನ ಏರ್ಪೋರ್ಟ್ಗಳ ಮೇಲೆ, ಹೋಟೆಲ್ಗಳ ಮೇಲೆ ಮತ್ತು ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ. ಇಲ್ಲಿ ದುಬೈ ಕೂಡ ಇರಾನ್ನ ದಾಳಿಗೆ ತುತ್ತಾಗಿದೆ. ದುಬೈನ ಹೋಟೆಲ್ ಮತ್ತು ಏರ್ಪೋರ್ಟ್ಗಳ ಮೇಲೆ ಮಿಸೈಲ್ಗಳು ಬಿದ್ದಿವೆ ಅಂತ ಹೇಳ್ತಾ ಇದ್ದಾರೆ. ಸದಾಕಾಲ ಬ್ಯುಸಿಯಾಗಿರುವ ಏರ್ಪೋರ್ಟ್ ಮೇಲೆ ಈ ದಾಳಿ ನಡೆದಿರೋದ್ರಿಂದ ಅಲ್ಲಿನ ವಿಮಾನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಹಾಗೆ ಅಲ್ಲಿರೋ ಪ್ರಯಾಣಿಕರು ಕೂಡ ಗಾಬರಿಗೊಂಡಿದ್ದು ದುಬೈ ಏರ್ಪೋರ್ಟ್ ಸಾಕಷ್ಟು ಹಾನಿಗೂ ಈಡಾಗಿದೆ. ಇನ್ನು ದುಬೈನಲ್ಲಿನ ಬುರ್ಜ್ ಅಲ್ ಅರಬ್ ಹೋಟೆಲ್, ಜಬಲ್ ಆಲಿ ಪೋರ್ಟ್ ಕೂಡ ಸ್ಫೋಟಕ್ಕೆ ತುತ್ತಾಗಿದೆ. ಇನ್ನು ದುಬೈನ ನಾನಾ ಭಾಗಗಳಲ್ಲಿ ಇರಾನ್ನ ಮಿಸೈಲ್ ಹಾಗೂ ಡ್ರೋನುಗಳು ಬಂದು ಬೀಳ್ತಾ ಇವೆ. ಅರಬ್ ಆಕಾಶ ಬೆಂಕಿಯ ಉಂಡೆಗಳ ಆಟವನ್ನು ನೋಡ್ತಾ ಇದೆ. ಇದರ ಜೊತೆ ಇರಾನ್ನ ಮಿಸೈಲುಗಳು ಮತ್ತು ಡ್ರೋನುಗಳು ಬಹ್ರೈನ್ನ ಮೇಲೆ ಕೂಡ ಬೀಳ್ತಾ ಇವೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಹ್ರೈನ್. ಅರಬ್ ದೇಶಗಳಲ್ಲೇ ಅತ್ಯಂತ ಚಿಕ್ಕ ದೇಶ ಅಂತ ಕರೆಸಿಕೊಳ್ಳುವ ಬಹ್ರೈನ್ ಮೇಲೆ ಇರಾನ್ ಸಾಕಷ್ಟು ಮಿಸೈಲ್ಗಳಿಂದ ದಾಳಿ ಮಾಡಿದೆ. ರಾಜಧಾನಿ ನಗರ ಮನಾಮಾದ ಮೇಲೆ ಕೂಡ ಇರಾನ್ ದಾಳಿ ಮಾಡಿದ್ದು ಬಹ್ರೈನ್ ಕೂಡ ಅಮೆರಿಕಾದ ನೆಲೆಗಳಿಗೆ ಜಾಗವನ್ನು ಕೊಟ್ಟಿದೆ. ವಿಚಿತ್ರ ಅಂದರೆ ಬಹ್ರೈನ್ ಇದೆಯಲ್ಲ, ಇಲ್ಲಿನ ಜನರ ಪೈಕಿ ಅರ್ಧದಷ್ಟು ಅಮೆರಿಕ ಮತ್ತು ಇಸ್ರೇಲ್ನ ನಡೆಯನ್ನು ಖಂಡಿಸಿದ್ದಾರೆ. ಖಮೇನಿಗೆ ಜೈಕಾರ ಕೂಗಿದ್ದಾರೆ. ಬಹ್ರೈನ್ನಲ್ಲಿರುವ ಒಟ್ಟು ಜನಸಂಖ್ಯೆ ಪೈಕಿ 69.7% ಮುಸ್ಲಿಮರಿದ್ದಾರೆ. ಹಾಗೆ 14.1% ಕ್ರೈಸ್ತರು ಮತ್ತು 10.2% ಹಿಂದೂಗಳು, 3% ಬೌದ್ಧರು ಅಲ್ಲಿದ್ದಾರೆ. ಅಲ್ಲಿರುವ ಮುಸ್ಲಿಮರ ಪೈಕಿ 55% ಸುನ್ನಿಗಳಿದ್ರೆ 45% ಶಿಯಾ ಮುಸಲ್ಮಾನರಿದ್ದಾರೆ. ಈ ಶಿಯಾ ಮುಸಲ್ಮಾನರೇ ಬಹ್ರೈನ್ನಲ್ಲಿ ಖಮೇನಿ ಸಾವಿನ ಬಗ್ಗೆ ಅನುಕಂಪ ಮತ್ತು ಬಹ್ರೈನ್ ಮೇಲೆ ಇರಾನ್ ಮಾಡ್ತಾ ಇರೋ ದಾಳಿಗಳಿಗೆ ಸಂಭ್ರಮ ಎರಡನ್ನೂ ವ್ಯಕ್ತಪಡಿಸಿರೋದು. ಇನ್ನು ಕತಾರ್ನ ದೋಹಾದ ಮೇಲೆ ಇರಾನ್ ಮಿಸೈಲ್ ಹಾರಿಸಿತು. ಆದರೆ ಅಲ್ಲಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ದೋಹಾನ ಇರಾನ್ನ ಮಿಸೈಲ್ಗಳಿಂದ ಕಾಪಾಡಿವೆ. ಇರಾನ್ನ ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿ ಹೊಡೆದು ಹಾಕಲಾಗಿದೆ. ಇನ್ನು ಕುವೈತ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಕೂಡ ಇರಾನ್ ದಾಳಿ ಮಾಡಿದೆ. ಏರ್ಪೋರ್ಟ್ ಸಾಕಷ್ಟು ಹಾನಿಗೀಡಾಗಿದೆ. ಅಲ್ಲಿದ್ದ ಪ್ರಯಾಣಿಕರು ಭಯಭೀತರಾಗಿದ್ದ ವಿಡಿಯೋಗಳು ಹರಿದಾಡ್ತಾ ಇವೆ. ಕುವೈತ್ ಮೇಲೆ ನಡೆದಿರೋದು ಡ್ರೋನ್ ಸ್ಟ್ರೈಕ್ ಅಂತ ಹೇಳ್ತಾ ಇದ್ದಾರೆ. ಟರ್ಮಿನಲ್ 1 ಹಾನಿಗೀಡಾಗಿದೆ. ಇಲ್ಲಿ ಅರಬ್ ನೆಲದ ಮೇಲೆ ಇರಾನ್ನ ಮಿಸೈಲುಗಳು ಬಂದು ಅಪ್ಪಳಿಸೋದು ಹೆಚ್ಚಾದ ಮೇಲೆ ಸೌದಿ ಅರೇಬಿಯಾ,
ಅರಬ್ ನೆಲದ ದೊಡ್ಡಣ್ಣನ ಪಾತ್ರವನ್ನ ನಿರ್ವಹಿಸೋದಕ್ಕೆ ಮುಂದಾಗಿದೆ. ಎಲ್ಲ ದೇಶಗಳಿಗೆ ಸೌದಿಯ ಯುವರಾಜ MBS ಕರೆ ಮಾಡಿ ಮಾತಾಡಿದ್ದಾರೆ. ನಿಮ್ಮ ಜೊತೆ ನಾವಿದೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅಲ್ಲಿನ ದಾಳಿಗಳನ್ನ ಖಂಡಿಸಿ ಸೌದಿ ಅರೇಬಿಯಾ ಕೂಡ ಇರಾನ್ ವಿರುದ್ಧದ ಯುದ್ಧದಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಘೋಷಣೆಯನ್ನು ಮಾಡಿದೆ. ಹಾಗೆ ಇಸ್ರೇಲ್ ವಿರುದ್ಧ ಎಷ್ಟು ಸಾಧ್ಯನೋ ಅಷ್ಟು ಮಿಸೈಲ್ಗಳ ಮಳೆ ಸುರಿಸ್ತಾ ಇದೆ. IRGC ತಾನು ಸಂಪೂರ್ಣವಾಗಿ ಅಧಿಕಾರವನ್ನ ಕಳ್ಕೊಳ್ಳೋ ಮೊದಲು ಇಸ್ರೇಲನ್ನ ನಾಶ ಮಾಡಬೇಕು ಅನ್ನೋ ಸಂಕಲ್ಪ ತೊಟ್ಟ ಹಾಗೆ ದಾಳಿಗಳನ್ನು ಮಾಡ್ತಾ ಇದೆ. ಅಲ್ಲಿನ ಜನವಸತಿಗಳ ಮೇಲೆ, ಏರ್ಪೋರ್ಟ್ಗಳ ಮೇಲೆ ದಾಳಿಯಾಗಿದೆ, ಬಸ್ ಡಿಪೋ ಮೇಲೆ ದಾಳಿಯಾಗಿದೆ, ಮನೆಗಳ ಮೇಲೆ ಕೂಡ ಮಿಸೈಲಿನ ಡೆಬ್ರಿಗಳು ಬೀಳ್ತಾ ಇವೆ. ಹಾಗೆ ಇಸ್ರೇಲ್ ಕೂಡ ಇರಾನಿನ ಮಿಸೈಲ್ಗಳನ್ನು ತಡೆದು ನ್ಯೂಟ್ರಲೈಸ್ ಮಾಡೋ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಆದರೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಡೆಬ್ರಿಗಳು ಬೀಳ್ತಾ ಇರೋದ್ರಿಂದ ಅವು ಕೂಡ ದೊಡ್ಡ ಮಟ್ಟದ ಹಾನಿಯನ್ನು ಉಂಟು ಮಾಡ್ತಾ ಇವೆ. ಇನ್ನು ಒಂದು ಕಡೆ ಹೀಗೆ ಇರಾನ್ ಅಕ್ಕಪಕ್ಕದ ಅರಬ್ ದೇಶಗಳನ್ನು ಚೆಚ್ಚಿ ಕೆಡುತ್ತಾ ಇದ್ರೆ, ಮತ್ತೊಂದು ಕಡೆ ಖಮೇನಿ ಸಾವಿಗೆ ಏಷ್ಯಾದ ನಾನಾ ದೇಶಗಳಲ್ಲಿ ಸಂತಾಪ, ದುಃಖ ಮತ್ತು ಪ್ರತಿಭಟನಾತ್ಮಕ ಮೆರವಣಿಗೆಗಳು ನಡೆದಿವೆ. ಪಾಕಿಸ್ತಾನದ ಕರಾಚಿ ಮತ್ತು ಲಾಹೋರ್ಗಳಲ್ಲಿ ಶಿಯಾ ಮುಸ್ಲಿಮರು ಅಮೆರಿಕದ ಕಾನ್ಸುಲೇಟ್ ಕಚೇರಿಗೆ ನುಗ್ಗಿ ಕಿಟಕಿ ಗಾಜುಗಳನ್ನು ಹೊಡೆದು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ದಾಳಿಕೋರರನ್ನ ನಿಯಂತ್ರಿಸೋದಕ್ಕೆ ಅಲ್ಲಿ ಭದ್ರತಾ ಪಡೆಗಳು ಗೋಲಿಬಾರ್ ಮಾಡಬೇಕಾಗಿ ಬಂದಿದೆ. ಅದರಲ್ಲಿ 15 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇನ್ನು ಪಾಕ್ ಆಕ್ರಮಿತ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ವಿಶ್ವಸಂಸ್ಥೆಯ ಕಚೇರಿ ಮೇಲೆ ದಾಳಿ ನಡೆದಿದೆ. ಅದಕ್ಕೆ ಶಿಯಾ ಮುಸ್ಲಿಮರು ಬೆಂಕಿ ಹಚ್ಚಿದ್ದಾರೆ. ಇನ್ನು ಇರಾಕ್ನ ರಾಜಧಾನಿ ಬಾಗ್ದಾದಲ್ಲಿ ಅಮೆರಿಕದ ರಾಯಭಾರ ಕಚೇರಿಯ ಒಳಗೆ ನುಗ್ಗೋದಕ್ಕೆ ಪ್ರತಿಭಟನಾಕಾರರು ಪ್ರಯತ್ನ ಪಟ್ಟಿದ್ದಾರೆ. ಅವರನ್ನು ಅಲ್ಲಿಂದ ಚದುರಿಸಲಾಗಿದೆ. ನಮ್ಮ ಕಾಶ್ಮೀರದ ಶ್ರೀನಗರ, ಬಡ್ಗಾಮ್ ಮುಂತಾದ ಕಡೆಗಳಲ್ಲಿ ಸಾವಿರಾರು ಮಂದಿ ಶಿಯಾ ಮುಸ್ಲಿಮರು ಮೆರವಣಿಗೆ ಮಾಡಿದ್ದಾರೆ. ಖಮೇನಿ ಫೋಟೋಗಳು, ಇರಾನ್ನ ಧ್ವಜ ಹಿಡ್ಕೊಂಡು ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಬಂದ ಜನ ಅಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಇಳಿಯದ ಹಾಗೆ ಭದ್ರತಾ ಪಡೆಗಳು ನೋಡಿಕೊಂಡಿವೆ. ಹಾಗೆ ಶ್ರೀನಗರದಲ್ಲಿನ ವಿಶ್ವಸಂಸ್ಥೆಯ ಕಚೇರಿಗೆ ಭದ್ರತಾ ಪಡೆಗಳು ಸಂಪೂರ್ಣ ರಕ್ಷಣೆಯನ್ನು ಕೂಡ ಕೊಟ್ಟಿವೆ. ಇನ್ನು ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಲಿಪುರದಲ್ಲಿ 3,000ಕ್ಕೂ ಹೆಚ್ಚು ಮಂದಿ ಶಿಯಾ ಸಮುದಾಯದ ಜನ ಶೋಕ ವ್ಯಕ್ತಪಡಿಸಿ ಮೆರವಣಿಗೆಯನ್ನು ಮಾಡಿದ್ದಾರೆ. ಅಲ್ಲಿ 3 ದಿನಗಳ ಶೋಕ ಆಚರಣೆಗೆ ಕರೆ ಕೊಡಲಾಗಿದೆ. ಇನ್ನು ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳಲ್ಲಿ ಕೂಡ ಮಿಶ್ರ ಪ್ರತಿಕ್ರಿಯೆಗಳು ಕಾಣಿಸಿಕೊಂಡಿವೆ. ಆದರೂ ಅಲ್ಲಿ ದುಃಖಕ್ಕಿಂತ ಹೆಚ್ಚು ಸಂಭ್ರಮಾಚರಣೆಗಳು ನಡೆದಿವೆ. ಹಾಗೆ ಇರಾನ್ನ ತೆಹರಾನ್, ಇಸ್ಫಹಾನ್ ಸೇರಿದಂತೆ ಕೆಲ ಕಡೆಗಳಲ್ಲಿ ಜನ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಇರಾನಿಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋ ಘೋಷಣೆಗಳು ಕೂಡ ಅಲ್ಲಿ ಕೂಗಲಾಗಿದೆ. ಹೀಗೊಂದು ಕಡೆ ಸಂಭ್ರಮ, ಮತ್ತೊಂದು ಕಡೆ ಶೋಕ ಎರಡೂ ಆಚರಿಸಲ್ಪಡ್ತಾ ಇದ್ರೆ, ಇರಾನ್ ಮಾತ್ರ ತನ್ನ ಮೇಲಾದ ಈ ದಾಳಿ ಮತ್ತು ಸರ್ವೋಚ್ಚ ನಾಯಕನ ಸಾವಿಗೆ ತೀವ್ರ ಪ್ರತೀಕಾರವನ್ನ ಹೇಳುವ ಮೂಡಲಿದ್ದಂತೆ ತೋರ್ತಾ ಇದೆ. ಗೆಳೆಯರೆ, ಇರಾನ್ ಮಾಡ್ತಾ ಇರೋ ಈ ನೇರ ದಾಳಿಗಳಿವೆ ನೋಡಿ, ಇವು ಇನ್ನೂ ಹೆಚ್ಚು ದಿನ ನಡೆಯುತ್ತವೆ ಅಂತೇನು ಅನ್ಸೋದಿಲ್ಲ. ಯಾಕೆಂದ್ರೆ ಅಮೆರಿಕ ಮತ್ತು ಇಸ್ರೇಲುಗಳು ಇರಾನಿನ ಆಯುಧಾಗಾರಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಗಳನ್ನು ಮುಂದುವರಿಸ್ತಾ ಇವೆ. ಹೀಗಾಗಿ ಇದು ಇನ್ನು ಕೆಲ ದಿನಗಳಲ್ಲಿ ಮುಕ್ತಾಯ ಆಗಲೂಬಹುದು. ಇನ್ನು ಡೊನಾಲ್ಡ್ ಟ್ರಂಪ್ ಕೂಡ ಇರಾನ್ ಹುಚ್ಚಿಗೆದ್ದು ದಾಳಿ ಮಾಡ್ತಾ ಇದೆ, ಅವರು ಇದನ್ನು ಹೀಗೆ ಮುಂದುವರಿಸಿದ್ರೆ ನಾವು ಕೂಡ ಇರಾನ್ ಮೇಲೆ ಇಷ್ಟೇ ಪ್ರಮಾಣದಲ್ಲಿ ದಾಳಿಗಳನ್ನು ಮಾಡಬೇಕಾಗಿ ಬರುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಟ್ರಂಪ್ ಹೀಗೊಂದು ಟ್ವೀಟ್ ಮಾಡಿದ ಬೆನ್ನಲ್ಲೇ ಇಸ್ರೇಲ್ ಹಾಗೂ ಅಮೆರಿಕಾಗಳು ಇರಾನಿನ ಆಯುಧಾಗಾರಗಳನ್ನು ಗಮನದಲ್ಲಿಟ್ಟುಕೊಂಡು ತೀವ್ರ ಪ್ರಮಾಣದ ದಾಳಿಗಳನ್ನು ಮಾಡ್ತಾ ಇವೆ. ಹೀಗಾಗಿ ಇರಾನಿನ ಈ ದಾಳಿ ಹೆಚ್ಚು ದಿನ ಮುಂದುವರಿದೇ ಇರಬಹುದು. ಆದರೂ ಅವರು ಎಷ್ಟು ದಿನ ದಾಳಿ ಮಾಡ್ತಾರೆ ಅಷ್ಟೂ ದಿನ ನಾಗರಿಕ ವಸತಿಗಳನ್ನು ಗುರಿಯಾಗಿಸ್ಕೊಂಡೇ ದಾಳಿ ಮಾಡ್ತಾ ಹೋಗ್ತಾರೆ. ಹೀಗಾಗಿ ನಮ್ಮ ಸಾಕಷ್ಟು ಜನ ವೀಕ್ಷಕ ಮಿತ್ರರು, ಕನ್ನಡಿಗರು, ಭಾರತೀಯರು ಅರಬ್ ದೇಶಗಳಲ್ಲಿದ್ದೀರಿ, ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅನಗತ್ಯವಾಗಿ ಹೊರಗೆ ಬರುವುದಕ್ಕೆ ಹೋಗಬೇಡಿ. ಎಲ್ಲಿ ದಾಳಿಗಳಾಗಬಹುದು ಅಂಥ ಪ್ರದೇಶಗಳಿಂದ ದೂರ ಇದ್ದು ಬಿಡಿ. ಯುದ್ಧವನ್ನ ಅಗತ್ಯ ಇರೋ ದೇಶಗಳು ಮಾಡಿಕೊಳ್ಳಿ. ನೀವು ದುಡಿಯೋದಕ್ಕಾಗಿ ಅರಬ್ ದೇಶಗಳಿಗೆ ಹೋಗಿದ್ದೀರಿ, ಅಲ್ಲಿ ನಿಮ್ಮ ಸುರಕ್ಷತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಅಗತ್ಯ ನಿಮ್ಮ ಕುಟುಂಬಗಳಿಗಿರುತ್ತೆ. ಹೀಗಾಗಿ ನಿಮ್ಮ ಬಗ್ಗೆ ನಮಗೆ ಕಾಳಜಿ ಇದೆ. ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರೋದಕ್ಕೆ ಪ್ರಯತ್ನವನ್ನು ಮಾಡಿ. ಇದು ಗೆಳೆಯರೆ, ಅರಬ್ ದೇಶಗಳ ಮೇಲೆ ಇರಾನ್ ಮುರುಕೊಂಡು ಬಿದ್ದಿರುವುದು ಹಾಗೂ ಅದಕ್ಕವರು ಕೊಡ್ತಾ ಇರೋ ಕಾರಣಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.